ಜಾವಟಿ. ಆ, ಯಾವ ತಾಲೂಕು, ಯಾವ ಡಿಸ್ಟಿಕ್ ಹೋರಿ? ಶಿಕಾರಿಪುರ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಶಿಕಾರಿಪುರ ತಾಲೂಕು, ಶಿವಮೊಗ್ಗ ಜಿಲ್ಲೆ, ಜಾವಟಿ ಗ್ರಾಮ. ಜಾವಟಿ ಗ್ರಾಮ. ಎಷ್ಟು ಹಬ್ಬಕ್ಕೆ ಹಾಕಿರಿ ಹೋರಿ ತಂದ್ಮೇಲೆ? ಅಣ್ಣ ನಿಮ್ ಪರಿಚಯ ಮಾಡ್ಕೊಟ್ಟೆ, ಸುಮಾರು ಹಬ್ಬ ಮಾಡಿ ನಿಮ್ ಪರಿಚಯ ಮಾಡ್ಕೊಟ್ಟೆ. ಅಣ್ಣ ನನ್ನ ಹೆಸರು ಜಗನ್ನಾಥ್ ಅಂತ. ಹಾ. ನಾನು ಹುಟ್ಟಿದ್ದೆಲ್ಲ ಬೆದವಟ್ಟಿ, ಹಾ. ಇರೋದ್ ಮಾತ್ರ ಜಾವಟ್ಟೆಲೆ. ಜಾವಟ ಇರೋದು. ಜಾವಟೆಗೆ ಇರೋದಣ್ಣ. ಅಂದ್ರೆ ಈ ಹೋರಿ ಹಬ್ಬಕ್ಕೆ ಹಾಕಿದೆಲ್ಲ ಹೋಗ್ತೀರಿ ನೀವು? ಹೋಗ್ತಾನಣ್ಣ, ಎಲ್ಲೆಲ್ಲಿ ಹೋಗಿದ್ರಿ? ಎಲ್ಲಾ ಹಬ್ಬಕ್ಕೂ ಹೋಗ್ತಾನಣ್ಣ. ಈ ಊರಿ ಎಲ್ಲಿ ಹಾಕ್ತಾರ ನೋಡ ಅಲ್ಲಿ ಹೋಗ್ತಾನಣ್ಣ. ಏನ್ ಇಷ್ಟ ಆಯ್ತು ಈ ಹೋರಿ ಒಳಗೆ? ಈ ಊರಿ ಅಣ್ಣ ಆಕ್ಷನ್ ಸ್ಪೀಡ್ ಅಣ್ಣ, ಆಕ್ಷನ್ ಆಕ್ಷನ್ ಸ್ಪೀಡ್ ಅಣ್ಣ. ಇದ್ರ ಹಬ್ಬ ಬೇರೆ ಹೋರಿಗಳಿಗೆ ಕಂಪೇರ್ ಮಾಡ್ಬೋದಾ ನೀವು? ಕಂಪೇರ್ ಮಾಡ್ಬೋದಣ್ಣ. ಚೆನ್ನಾಗ್ ಮಾಡ್ತತಾನ, ಅದ್ರಾಗ ಏನಿಲ್ಲ. ಚೆನ್ನಾಗ್ ಮಾಡ್ತತಾನ. ಅಂದ್ರೆ ಈ ವರ್ಷ ಮಾಡಿದಂತ ಹಬ್ಬಗಳು ಎಷ್ಟಿದ್ರು? ಆಗಿದಾವಣ್ಣ, ಸುಮಾರು ಆಗಿದಾವ. ಸುಮಾರಾಗಿದಾವ. ಅಂದ್ರೆ ಈಗ ಈ ವರ್ಷ ಹಾಕಿದ ಹಬ್ಬದಲ್ಲಿ ಯಾವ ಹಬ್ಬದಲ್ಲಿ ಒಳ್ಳೆ ಬಹುಮಾನ ಸಿಗ್ತು ಅವರಿಗೆ ಅಂತ? ಚೆನ್ನಾಗ್ ಹಬ್ಬ, ಎಲ್ಲಾ ಹಬ್ಬದಾಗೂ ಚೆನ್ನಾಗೇ ಬಹುಮಾನ ಕೊಟ್ಟಾರಣ್ಣ. ಎಲ್ಲಾ ಮಂಚಿ ಕೊಪ್ಪದಾಗ ಬಂಪರ್ ಕೊಟ್ಟಾರಣ್ಣ. ಎಲ್ಲಾ ಹಬ್ಬದಾಗೂ ಚೆನ್ನಾಗ್ ಮಾಡೈತಣ್ಣ. ಈ ಊರಿನ ಯಾವ ಸಂಸ್ಕೃತಿಯಿಂದ ಯಾವ ತರ ಮೆಚ್ತಾ ಇದೀರಿ, ಮತ್ತೆ ಈ ಊರಿ ಬಗ್ಗೆ ನಿಮ್ಗೆ ಅನಿಸಿಕೆ? ಹೋರಿ ಬಗ್ಗೆ ಅನಿಸಿಕೆ ಏನ್ ಹೇಳ್ಬೇಕಪ್ಪ ಅಂದ್ರಣ್ಣ, ಮುಗ್ಧ ಜೀವಿ ಇದು. ಮಕ್ಳು ಕಂಡ್ರೆ ಯಾವ ತರ ಮಕ್ಳು ಮಾಡ್ದಂಗ್ ಮಾಡ್ತಲ್ಲ, ಸಣ್ಣ ಮಕ್ಳು ಅದೇ ರೀತಿ ಇರುತ್ತೆ. ದೊಡ್ಡವರು ರ್ಯಾಶ್ ಜನ ಹೆಂಗ್ ಕಂಡ್ರೆ ರ್ಯಾಶ್ ಮಾಡುತ್ತೆ. ನಾವ್ ಯಾವ ರೀತಿ ಅದ್ರ ಟ್ರೀಟ್ಮೆಂಟ್ ಇದು ಮಾಡ್ತಾವಲ್ಲ ಅದೇ ರೀತಿನೇ ನಮ್ಗೆ ಟ್ರೀಟ್ ಕೊಡುತ್ತೆ. ಈ ಮನೆಗೆಲ್ಲ ಎಲ್ಲರೂ ಹಿಡಿಬೋದ? ಯಾರಾದ್ರೂ ಹಿಡಿಬೋದಣ್ಣ, ಸಣ್ಣ ಮಗು ಸಹಿತ ಬಂದು ಅದ್ರ ಮೈ ಮೇಲೆ ಹತ್ತಿ ಮಲಗುತ್ತೆ. ಜನ ಸೇರಿದಾಗ ಅದು ಭಾರಿ ಸಿಟ್ ಆಗುತ್ತಣ್ಣ, ರ್ಯಾಶ್ ಆಗುತ್ತೆ, ಸಿಕ್ಕಾಪಟ್ಟೆ ರ್ಯಾಶ್ ಆಗುತ್ತೆ. ಈ ಹಬ್ಬದಾಗೆಲ್ಲ ಹೆಂಗ್ ಬಿಡೋದು, ಅದೆಲ್ಲ ಯಾವ ತರ ಮೇಂಟೈನ್ ಮಾಡ್ತೀವಿ? ಹಬ್ಬದಾಗ ಬಿಡಬೇಕಾರಣ ಜನ ಬಾಳ ಬೇಕಣ್ಣ ಹೋರಿಗೆ. ತಳಕಿ ಹೋರಿ ವರ್ಷ ನಾವೇನ್ ತಳಕಿ ಹೋರಿ ಆಗ್ತಿದ್ದಿಲ್ಲ, ಈ ವರ್ಷದಿಂದ ಬಲ್ತಿದೆ, ಈಗ ತಳಕಿ ಹೋರಿ ಕೇಳ್ತಾ ಇದೆ ಅಣ್ಣ. ಬಿಡಕ್ ಆಗಲ್ಲಣ್ಣ, ಜನ ಬೇಕಣ್ಣ, ಹುಡ್ರು ಬೇಕ. ನಮ್ ಹುಡ್ರು ಬಾಳ ಇದಾರಣ್ಣ. ಹುಡ್ರು ಎಲ್ಲರೂ ದಮ್ಮನ್ ಹಾಕೇವಿ ಅಂದ್ರೆ ಸಾಕಣ, ಎಲ್ಲಾ ಹುಡ್ರು ಬರ್ತಾರ. ನಾ ಕರೀಲಿಗಿದ್ರು ಬರ್ತಾರಣ್ಣ, ಅದ ಒಂದ್ ಸಂತೋಷ ಯಾವ ತರ ಅಣ್ಣ. ಇದು ಅಖಾಡದಲ್ಲಿ ಸ್ಪೀಡ್ ಆಕ್ಷನ್ ಹೋರಿ ಅಣ್ಣ. ಇದು ಸ್ಪೀಡ್ ಆಕ್ಷನ್, ಸ್ಲೋ ಆಕ್ಷನ್ ಮಾಡಲ್ಲ ಅಣ್ಣ. ಲಾಸ್ಟ್ ಹಿಡಿಬೇಕಾದ್ರೆ ನಮ್ ತಂದೆಯರ್ ಇದ್ರ ಸಾಕಣ, ಸಿಗುತ್ತೆ. ನಮ್ ತಂದೆಯವರು, ನಮ್ ಬ್ರದರ್ ಸಿಗುತ್ತೆ. ಈಗ ಲಾಸ್ಟ್ ಇಯರಿಗೂ ಈ ಇಯರಿಗೂ ಕಂಪೇರ್ ಮಾಡಿದ್ರೆ ಹೋರಿ ಯಾವ ತರ ಐತೆ ಅಂತ? ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿರಣ ಸಿಕ್ಕಾಬಟ್ಟೆ ರ್ಯಾಶ್ ಆಗಿದೆ ಅಣ್ಣ ಹೋರಿ. ಬಾಳ ಚೇಂಜಸ್ ಆಗಿದೆ ಈ ವರ್ಷ. ಹೋರಿ ಬಲ್ತಿದೆ ಅಲ್ಲ, ಚೇಂಜಸ್ ಆಗಿದೆ. ಹೋದನೇ ವರ್ಷ 6 ಇತ್ತಣ್ಣ. ಕಡೆಯಲ್ಲಿದೆ ಅಣ್ಣ. ಈ ಕಡೆಯಲ್ಲಿ ಬಂದ್ಮೇಲೆ ಧೈರ್ಯ ಬರ್ತದೆ? ಹಾ ಅಣ್ಣ, ಪಕ್ಕ ಧೈರ್ಯ ಬರುತ್ತಣ್ಣ. ಅದಕ್ಕೆ ಪಕ್ಕ ಧೈರ್ಯ ಬರುತ್ತೆ. ನೀವು ಹಬ್ಬಕ್ಕೆ ಹಾಕೋಕ್ಕಿಂತ ಮುಂಚೆ ಯಾವ ತರ ತಯಾರಿ ಮಾಡ್ತಿದ್ದೀರಿ ಹೋರಿಗೆ ಆಗಿರ್ಬೋದು? ಹುಡ್ರಿಗೆ ಏನು ಹೇಳಲ್ಲಣ್ಣ, ಪಾಪ ಹುಡ್ರಿಗೆ ಒಂದು ಸ್ಟೇಟಸ್ ಹಾಕಿರ್ ಸಾಕು ಬೋನಿಗೆ, ಅಣ್ಣ ಹೋರಿ ಬ್ರಹ್ಮ ಹಾಕ್ಯಾರ ಅಂದ ಹುಡ್ರು ಎಲ್ಲರೂ ಅವರೇ ಒಗ್ಗಟ್ ಹಾಕಾರಣ್ಣ. ನಾವೇನು ಕರೆಯೋದ ಬೇಡ, ಅವ್ರ ಬಂದ್ ನಿತ್ತು ಬೆಳತಕನ ನಿತ್ತು ನಿದ್ದಿಗಟ್ಟು ರಾತ್ರಿ ಆಟೋದ ಹೇರ್ಕೆ ಹೋಗಕ್ ರೆಡಿ ಇರ್ತಾರಣ್ಣ. ಹೋರಿಗೆ ಬೈಕಲ್ಲಿ ಓಡಿಸ್ತೇವಣ್ಣ, ನಾನು ನಮ್ಮ ಅಣ್ಣ ಇಬ್ಬರು ಸೇರಿ ಬೈಕಲ್ಲಿ ಓಡಿಸ್ತೇವೆ. ಬೈಕಲ್ಲಿ ನಾವ್ ಯಾವ ತರ ಬೈಕ್ ಹೊಡಿತೀವಿ ಆ ಸ್ಪೀಡಲ್ಲಿ ಬೈಕಲ್ಲಿ ಓಡ್ತಾನ. ಮತ್ತ ಕಟ್ತೇವಣ್ಣ, ಬೇಸಾಯ ಹೊಡಿತೇವಣ್ಣ, ಬೇಸಾಯ ಮಾಡ್ತೇವಣ್ಣ. ಏನಿಲ್ಲ ಅಣ್ಣ, ಹೋರಿ ಹೆಂಗ ರ್ಯಾಶ್ ಇತ್ತಣ್ಣ. ಗೆಣಸಿ ಸಂತಿ ಹೋಗಿದ್ವಿ ನಾವು, ಸಂತಿ ಒಳಗ್ ಹಂಗೆ ಕಾಲ್ ಕೆದ್ರದು ಇದು ಮಾಡೋದು ಹಂಗೆ ಒಟ್ಟು ಅಂದಾಜಿನ ಮ್ಯಾಗ ಊಹೆ ಮ್ಯಾಗ ತಗೊಂಡೇವ್. ಹೋರಿ ಇಡ್ಸ್ತಾನ ಇಲ್ಲಿ ಮನೆ ತಂದಾದ್ಮ್ಯಾಗೆ ಬಾಳ ರ್ಯಾಶ್ ಬಂತಣ್ಣ. ಮತ್ ಹೋರಿ ನೆಕ್ಸ್ಟ್ ದೀಪಾವಳಿ ಬಂತ, ಇನ್ನೊಂದ್ 15-20 ದಿನ ಅಣ್ಣ. ದೀಪಾವಳಿ ಹಂಗ ತಗೊಂಡೋಗಿ ಫಸ್ಟ್ ಹಂಗೆ ಸೆರವಿ ಬಿಟ್ಟಾಗ ಬಿಟ್ಟು ನೋಡಿದ್ವಿ ಅಣ್ಣ. ಹೋರಿ ಬಾಳ ಯಾಕೆ ಚೇಂಜಸ್ ಕಾಣ್ತಣ್ಣ. ಇದು ಅಂದ್ರೆ ಹಲಗಿ ಶಬ್ದಕ್ಕೆ ಇದಕ್ಕೆ ಬಾಳ ರ್ಯಾಶ್ ಆತ್ ಹೋರಿ. ಪಕ್ಕ ಹಬ್ಬ ಮಾಡ್ತದಂದ್ ಫಸ್ಟ್ ಸೆರವಿ ದೋಸೆಲ್ಲ ಬಿಟ್ಟು ನೋಡಿದ್ವಿ, ಚೆನ್ನಾಗ್ ಮಾಡ್ತಾನ ಹೋರಿ. ಈಗ ಹೋರಿ ಹಬ್ಬದ ವ್ಯವಸ್ಥೆ ಒಳಗೆ ಏನಾದ್ರು ಬದಲಾವಣೆಗಳು ಆಗ್ಬೇಕಂತೀರಿ? ಬಹಳಷ್ಟು ಬದಲಾವಣೆ ಆಗ್ಬೇಕಣ್ಣ. ಹೋರಿ ನೋಡಿ ಪ್ರೈಸ್ ಕೊಡ್ತಾ ಇಲ್ಲ ಅಣ್ಣ, ಜನ ನೋಡಿ ರೊಕ್ಕಿದ್ದರಿಗೆ ಪ್ರೈಸ್ ಕೊಡ್ತಾ ಇದಾರಣ್ಣ. ಈ ಸಮಸ್ಯೆ ಸಾಕಷ್ಟು ಐತಿ. ಹೌದಣ್ಣ. ಬದಲಾವಣೆ ಮಾಡ್ಬೇಕಂದ್ರೆ ಏನು? ಬದಲಾವಣೆ ಮಾಡ್ಬೇಕಂದ್ರೆ ನಾವು ಹೋರಿಯರೇ ಸರಿ ಇಲ್ಲಣ್ಣ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ, ನನ್ ಹೋರಿ ಮಾಡ್ಲಿಕ್ಕಿದ್ರು ನಾನು ಅಷ್ಟ್ ಕೊಡ್ತೇನೆ ಇಷ್ಟ್ ಕೊಡ್ತೇನೆ, ನನ್ ಬಂಪರ್ ಕೊಡು, ಅದು ಕೊಡು, ಇದು ಕೊಡು ಅಂತ ಕೇಳ್ತಾ ಇದ್ದವಣ್ಣ. ಹೋರಿಯರೇ ಸರಿ ಇಲ್ಲ ಅಣ್ಣ ಫಸ್ಟ್ ಆಫ್ ಆಲ್. ನಮ್ಮ ಹೆಸರು ಯೋಗೀಶ ಅಂತ ಅಣ್ಣ. ನಮ್ಮೂರ್ ಜಾವಟ್ಟಿ. ನಮ್ಮೂರಲ್ಲಿ ಸುಮಾರಷ್ಟು ಹೋರಿ ಕಟ್ಟಿದ್ದಾರೆ. ಅದರಲ್ಲಿ ಬ್ರಹ್ಮ ಅಂತಂದು ಒಂದು ಹೋರಿ. ಆ ಹೋರಿ ಅಪ್ಪಟ ಅಭಿಮಾನಿ ಅಣ್ಣ ನಾವು. ಈ ಹೋರಿ ಎಲ್ಲೇ ಹಾಕಿದ್ರು ನಾವು ಈ ಹೋರಿ ಹಬ್ಬ ಮಿಸ್ ಮಾಡಲ್ಲ ಅಣ್ಣ. ನಾವು ಎಷ್ಟೋ ಒಂದೊಂದ್ಸತಿ ಎಕ್ಸಾಮ್ ಎಲ್ಲ ಇದ್ರು
ಅವಾಗೆಲ್ಲ ಬರ್ದ್ ಬಂದು ಆಗಿದ್ ಕ್ಷಣಕ್ ಹಂಗ ಬಂದವಣ. ಆ ಹೋರಿ ಮಾತ್ರ ಅಣ್ಣ ನಮಗೆ ಬಹಳ ಇಷ್ಟ ಆಗೈತೆ ಅಣ್ಣ. ಅಂದ್ರೆ ಏನ್ ಓದ್ತಾ ಇರೋದು ನೀವು? ನಾವಣ್ಣ ಈಗ BA ಓದ್ತಾ ಇದವಣ, 2nd ಡಿಗ್ರಿ ನಾವು. ಹಾ. ಅಂದ್ರೆ ಈ ಹೊರಿ ಎಲ್ಲಿ ಹಾಕಿದ್ರು ಹೋಗ್ತಾ ಇರ್ತದೆ. ಹೋಗವಣ. ಹೋಗವಣ. ಬಿಡೋದೆಲ್ಲ ಯಾರು ಮಾಡ್ತೀರಿ? ನಾವು ಹೋರಿ ಸಹ ಹೋಗಲ್ಲಣ್ಣ, ನಮಗೆ ಸ್ವಲ್ಪ ಭಯ. ಅವ್ರು ಮನೆಯವರೆಲ್ಲ ಬಿಡ್ತಾರೆ, ಹುಡ್ರೆಲ್ಲ ಧೈರ್ಯ ಇದ್ದಾರ ಹೋಗ್ತಾರೆ, ನಾವ್ ಹೋಗಲ್ಲ. ನಮ್ದೇನಿದ್ರು ಅಣ್ಣ ಅಕ್ಷಯದೊಳಗ ಕೇಕಿ ಹೊಡಿಬೇಕು, ನಂಬರ್ ಚೆನ್ನಾಗ್ ತೋರ್ಸ್ಬೇಕು, ಪಟ ಗಿಟ ಎಲ್ಲ ಚೆನ್ನಾಗ್ ಕಾಣ್ಬೇಕು, ಆತರ ನಾವು ಕೇಕಿ ಹೊಡೆದ್ ಬಿಡಾರಣ. ಮತ್ತ ಬೇರೆ ಕಡೆ ಏನಾದ್ರು ಹೊರಿ ಹಾಕೋ ಪ್ಲಾನ್ ಐತೆ ಅಂದ್ರೆ? ಐತಣ್ಣ ಐತಿ ಅಣ್ಣ. ಅವರು ಎತ್ತಿನ ಮನೆಯವರು ಹೂ ಅಂದ್ರೆ ಎಲ್ಲಿಗಾರ ಹಾಕಕ್ ರೆಡಿ ಅಣ್ಣ, ನಾವು ಎಲ್ಲಿಗಾರ ಹೋಗಕ್ ರೆಡಿ ಅಣ್ಣ. ಈ ಎಲ್ಲಾ ಊರ್ಯಾರು ಮತ್ತ ಊರ್ ಗ್ರಾಮಸ್ಥರು ಹೋರಿ ಹಬ್ಬ ಬೆಳೆಸ್ಬೇಕಣ್ಣ. ಈಗ ಒಂದ್ ಊರಲ್ಲಿ ಹೋರಿ ಹಬ್ಬ ಇಟ್ರ ಅಂದ್ರಣ್ಣ, ಅಲ್ಲಿ ಒಂದ ರೀತಿಯಾಗಿ ನೀತಿಯಾಗಿ ಅಣ್ಣ, ಒಂದ್ ಹೋರಿ ಚೆನ್ನಾಗ್ ಹೋಗೇತಿ ಅಂದ್ರ ಆ ಹೋರಿ ಕರೆಕ್ಟಾಗಿ ಬಹುಮಾನ ಕೊಡ್ಬೇಕಣ್ಣ. ಅವಾಗ ಜನ ಈ ಹೋರಿ ಅಲ್ಲಿ ಹಾಕಿದಾರ ಮಾಲೀಕರು ಅವ್ರೆಲ್ಲಾ ಇನ್ನೂ ಹೆಚ್ಚಾಗಿ ಬಳಸ್ತಾರಣ್ಣ. ಆಮೇಲೆ ಈಗ ವಿಡಿಯೋ ಮುಖಾಂತರ ಅಣ್ಣ ಹೋರಿ ಫೇಮಸ್ ಆಗ್ಬೇಕಣ್ಣ. ಆಮೇಲೆ ಈ ರಾಜಕಾರಣಿಗಳು ಹೊರಿ ಹಬ್ಬದ ಬಗ್ಗೆ ಏನಾದ್ರು ಗಮನ ಹರಿಸಿದ್ರೆ ಒಳ್ಳೇದು ಅಂತೀರಾ? ರಾಜಕಾರಣಿಯರಣ ಅಷ್ಟೊಂದು ನಿಗಾ ತಗಾಣಲ್ಲ ಅಂತ ಗೊತ್ತತಣ್ಣ. ರಾಜಕೀಯರ್ದಣ ಅವರು ಸ್ವಲ್ಪ ಬೆಂಬಲ ಕೊಡ್ಬೇಕಣ್ಣ. ಅವ್ರ ಬೆಂಬಲ ಕೊಟ್ರ ಇನ್ನೂ ಹೆಚ್ಚಿಗೆಯಾಗಿ ಬೆಳಿತೈತಣ್ಣ. ಅವ್ರ ಬೆಂಬಲ ಕೊಟ್ಟಷ್ಟು ಹೋರಿ ಹಬ್ಬಕ್ಕ ಚೆನ್ನಾಗತ್ ನೋಡ. ಬಾ ಇದು ಫೋಟೋನ ಕ್ಲಿಕ್ ಮಾಡಿದ್ದೀರಾ? ಎರಡ ಸೆಕೆಂಡ್ ಅದ. ಸರಿ ನೋಡ್ಲ